ನಮಸ್ತೆ. 14/8/2025 ಗುರುವಾರ, ಕೃಷ್ಣ ಪಕ್ಷ. ಇವತ್ತಿನ ವಿಶೇಷಗಳನ್ನ ನೋಡೋಣ. ಕುಂಡಲಿಯ ಪ್ರಕಾರ ಗುರು ಶುಕ್ರನು ಏಕ ನಕ್ಷತ್ರ ಪಾದದಲ್ಲಿ ಕೂತಿದೆ. ಹಂಗಾಗಿ ಗುರು ಶುಕ್ರ ಯುದ್ಧವಿದೆ. ಇದು ಕೆಲವು ವಿಷಯಗಳಿಗೆ ಒಳ್ಳೆಯದಲ್ಲ, ಅದರಲ್ಲೂ ಮಕ್ಕಳು ಹುಟ್ಟೋದಕ್ಕೆ. ಇವತ್ತು ಷಷ್ಠಿ ತಿಥಿ ಇದೆ. ಬೆಳಗ್ಗೆಯಿಂದ ರಾತ್ರಿ 2:07:18 ಆಮೇಲೆ ಬರೋದು, ಅಂದರೆ ಷಷ್ಠಿ ಆದ ಮೇಲೆ ಬರೋದು ಸಪ್ತಮಿ. ಇವತ್ತಿನ ನಕ್ಷತ್ರ ರೇವತಿ. ಆದರೆ ಬೆಳಗ್ಗೆ ಬರೀ 9:05:43 ಮಾತ್ರ ಇದೆ. ಅಲ್ಲಿಯವರೆಗೂ ಕಾರ್ಯಸಿದ್ಧಿ, ಮಿತ್ರ ಇಂಥದ್ದೆಲ್ಲ ಉಂಟು. ಆನಂತರ ಅಂದರೆ ಬೆಳಗ್ಗೆ 9 ಮೇಲೆ ಅಶ್ವಿನಿ ನಕ್ಷತ್ರ ಬರುತ್ತದೆ. ಇದು ಆನಂದವನ್ನು ಕೊಡುತ್ತದೆ, ಆದ್ದರಿಂದ ಶುಭವಾಗಿದೆ. ಇವತ್ತಿನ ನಕ್ಷತ್ರವೆಲ್ಲ ಶುಭವೇ. ತಿಥಿ ಮಾತ್ರ ಷಷ್ಠಿ. ಕುಜದೋಷ ಇರುವವರು ಪೂಜೆ ಮಾಡ್ಬೋದು. ಸುಬ್ರಹ್ಮಣ್ಯ ಸ್ವಾಮಿ ಕಾರ್ಕೆ ಇರುವವರು ತೀರಿಸ್ಕೋಬೋದು. ಈ ರೀತಿ ಇವತ್ತು ಮಾಡಿಕೊಳ್ಳಿ. ಇವತ್ತು ಬಲರಾಮ ಜಯಂತಿ ಇದೆ. ಮತ್ತಷ್ಟು ವಿಶೇಷಗಳು ಅಂತಂದರೆ ಇವತ್ತಿನ ದಿನದಲ್ಲಿ ಇರುವಂಥದ್ದು ಕೆಲವು ವಿಷಯಗಳು. ಅದರಲ್ಲೂ ನಕ್ಷತ್ರ ಪಾದಗಳು ಅಂತಂತೀವಿ. ಈ ನಕ್ಷತ್ರ ಪಾದಗಳಿಂದಾಗಿ ಯಾವ ರಾಶಿಯಲ್ಲಿ ಹುಟ್ಟಿದಿವೆ ಅಂತ ಕೆಲವು ನಕ್ಷತ್ರಗಳಿಗೆ ನಾವು ಪರಿಗಣಿಸಬಹುದು. ಇವತ್ತಿನ ದಿನ ಪೂರ್ತಿ ಅಂತಂದರೆ ರೇವತಿ ನಕ್ಷತ್ರ ಮುಗಿದ ನಂತರ ಅಶ್ವಿನಿ ಬರುತ್ತದೆ. ರೇವತಿ ನಕ್ಷತ್ರದ 4ನೇ ಪಾದ ಬೆಳಗ್ಗೆ 9:06 ಇದೆ. ಆ ನಂತರ ಅಶ್ವಿನಿ. ಅಶ್ವಿನಿ ನಕ್ಷತ್ರ 9:06 ಮಧ್ಯಾಹ್ನ 2:43 ಇದೆ, 1ನೇ ಪಾದ. ಆನಂತರ ರಾತ್ರಿ 8:21 2ನೇ ಪಾದ. ಆನಂತರ ರಾತ್ರಿ 1:58 ಅಶ್ವಿನಿ ನಕ್ಷತ್ರ 3ನೇ ಪಾದ. ರಾತ್ರಿ 1:58 ಮೇಲೆ ಅಶ್ವಿನಿ ನಕ್ಷತ್ರ 4ನೇ ಪಾದವಿದೆ. ಇವತ್ತು ಬೆಳಗ್ಗೆ 9:06 ಮೀನರಾಶಿ, ಆನಂತರ ಮೇಷರಾಶಿ ಬರುತ್ತದೆ. ಹಂಗಾಗಿ ಮೇಷರಾಶಿ ಬರುವ ಕಾಲ, ಆ ಸಮಯ ಅದನ್ನು ಸಂಧಿ ಅಂತಂತೀವಿ. ಸಂಧಿಯೆಲ್ಲ ಕೆಲವ್ರಿಗೆ ಗೊತ್ತಿರುತ್ತದೆ. ಗೊತ್ತಿಲ್ಲದೆ ಇರೋರು ಸಂಧಿ ಕಾಲದಲ್ಲಿ ಏನೂ ಮಾಡಬಾರ್ದು ಅನ್ನೋದಕ್ಕಾಗಿ ಈ ವಿಷಯಗಳು. ಹಂಗಾಗಿ 9:06 ಅಂತಂದಾಗ ಬೆಳಗ್ಗೆ 7:44 10:17 ಶುಭ ಸಮಯ. ಆದರೆ ನಾವು ಹೇಳಿದ ಈ ಸಮಯದಲ್ಲಿ ಯಾವ ಕಾರ್ಯಗಳು ಮಾಡಬಾರದು. ಅಂದರೆ ನಾವು ಹೇಳಿದ 9:05 ಒಂದು 15 ದೋಷ ಬರುತ್ತದೆ. ಆದ್ದರಿಂದ ಅದನ್ನು ಬಿಟ್ಟುಬಿಡಬೇಕು. ಆ ನಂತರ ಬರುವಂಥ ಶುಭ ಸಮಯಗಳು ಅಂತಂದರೆ ಇವತ್ತು ದಿನ ಪೂರ್ತಿ ನೋಡುವಂಥದ್ದೇ ಅಂತ ಕೆಲವು ಎಮರ್ಜೆನ್ಸಿಗಳ ಖಂಡಿತ ಉಪಯೋಗ ಆಗುತ್ತದೆ. 11:11 ಮಧ್ಯಾಹ್ನ 1:56 ಒಂದು ಟೈಮ್, ಸಂಜೆ 4:12 ಸಂಜೆ 4:49, ಸಂಜೆ 6:47 ರಾತ್ರಿ 8:05 ಒಂದು ಸಮಯ. ಅದೇ ಥರ ರಾತ್ರಿ 9:35 10:04, ರಾತ್ರಿ 11:56 ರಾತ್ರಿ ಅಂದರೆ ಲೇಟ್ ನೈಟ್ 3:49 ಒಂದು ಸಮಯ. ಅದೇ ಥರ ಬೆಳಗಿನ ಜಾವ 5:23 ಬೆಳಗಾಗುವವರೆಗೂ ಶುಭ ಸಮಯಗಳು. ಇದನ್ನು ತಿಳ್ಕೊಂಡು ಮಾಡಿದ್ರೆ ಕಾರ್ಯಗಳು ಸಕ್ಸಸ್ ಆಗುತ್ತದೆ. ತಿಳ್ಕೊಳ್ಳಿ. ಮತ್ತಷ್ಟು 100% ಕೆಟ್ಟ ಟೈಮ್ ನೋಡೋಣ. ಇದರಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬೇಡಿ. ಆದರೆ ಒಳ್ಳೆಯ ಟೈಮಲ್ಲಿ ಆಗುವಂಥದ್ದು, ಮಾಡಿರುವಂಥದ್ದು, ಅದನ್ನು ಕೆಟ್ಟ ಟೈಮ್ ಬಂದಾಗ ನಿಲ್ಲಿಸೋದು ಬೇಕಾಗಿಲ್ಲ. 6:07 7:42 ಯಮಕಂಡ ಕಾಲವಿದೆ. 10:19 11:09 ದುರ್ಮುಹೂರ್ತವಿದೆ. ಮಧ್ಯಾಹ್ನ 1:58 3:33 ರಾಹು ಕಾಲವಿದೆ. ಮಧ್ಯಾಹ್ನ 3:20 ಅಂದರೆ ಇನ್ನೂ ರಾಹು ಕಾಲವೇ ಮುಗುದಿಲ್ಲ. ಅಷ್ಟರಲ್ಲಿ 3:20 ಸಂಜೆ 4:10 ದುರ್ಮುಹೂರ್ತ. ಸಂಜೆ 4:51 6:45 ಸಂಜೆಯವರೆಗೂ ಮೃತ್ಯು. ರಾತ್ರಿ 8:07 ರಾತ್ರಿ 9:33 ವಿಷಕಾಲ. ಅದೇ ಥರ ರಾತ್ರಿ 10:06 11:54 ಮೃತ್ಯು ಇದೆ. ಲೇಟ್ ನೈಟ್ ರಾತ್ರಿ 3:51 ಅಂದರೆ ಹೆಚ್ಚು ಕಮ್ಮಿ ಬೆಳಗಿನ ಜಾವ. ಅಲ್ಲಿಂದ 5:21 ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಅದರಿಂದಾಗಿ ನಕ್ಷತ್ರಗಳವರು ಅಂತಂದರೆ ಅಶ್ವಿನಿ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಬೇಕು. ಯಾಕಂದರೆ ಬೆಳಗಿನ ಜಾವ ಏನಾದರೂ ಕೆಲಸಗಳಿರುತ್ತದೆ.
ಸ್ವಲ್ಪ ವಾಕ್ ಮಾಡ್ತಾರೆ, ಪ್ರಯಾಣ ಮಾಡುವವರು, ಗಾಡಿ ಚಾಲಕರು ಅವರೆಲ್ಲ ಸ್ವಲ್ಪ ಗಮನ ಕೊಡಬೇಕು. ಆದರೂ ಇವತ್ತಿನ ದಿನ ಪೂರ್ತಿ ಶುಭಕರವಾಗಿದೆ. ಇವತ್ತಿನ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಂದರೆ ಯಾರಿಗೆ ಹೆಂಗಿದೆ ಅಂತ, ಕುಳ್ಳಗಿರೋರು, ಹೈಟ್ಗಿರೋರು ಆ ರೀತಿ ಅಲ್ಲ, ಯಾವ ನಕ್ಷತ್ರ ಯಾವ ರಾಶಿಗೆ ಅಂತ ಆ ವಿಷಯಗಳನ್ನ ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿ. ನಿಮಗೆ ಈ ದಿನದಲ್ಲಿ ಖಂಡಿತವಾಗಿಯೂ ಪರಮ ಮಿತ್ರ ತಾರೆಯಾಗಿದೆ, ಶುಭಕರವಾಗಿದೆ. ಇದೆಲ್ಲ 9-6ವರೆಗೂ. ಆ ನಂತರ ಸ್ವಲ್ಪ ದೇವರಲ್ಲಿ ಪೂಜೆ ಇರಲಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ, ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಈ ರೀತಿಯೆಲ್ಲ ನಾವು ನಕ್ಷತ್ರಗಳ ಮೇಲೆ ನೋಡುತ್ತೀವಿ. ಈಗ ನಾವು ನೋಡಿರೋದು ಒಂದ್ರ ಪ್ರಕಾರ ರೇವತಿ ನಕ್ಷತ್ರಕ್ಕೆ ಹೆಂಗಿದೆ ಅಂತ, ಅಶ್ವಿನಿ ನಕ್ಷತ್ರಕ್ಕೆ ಹೆಂಗಿದೆ ಅಂತ ನೋಡುವ ಮುಂಚೆ ಅಶ್ವಿನಿ ಅನ್ನೋದು ಮೊದಲನೇ ನಕ್ಷತ್ರವಾಗಿರೋದ್ರಿಂದ ಅಶ್ವಿನಿಯಿಂದ ನಾವು ಪ್ರಾರಂಭ ಮಾಡುತ್ತೀವಿ. ಅಶ್ವಿನಿ ನಕ್ಷತ್ರದವರಿಗೆ ಇವತ್ತು ಪರಮ ಮಿತ್ರಧಾರೆ. ಅದೇ ಸಮಯದಲ್ಲಿ ಭರಣಿ ನಕ್ಷತ್ರದವರಿಗೆ ಹೆಂಗಿರುತ್ತದೆ ಹಂಗಿಂತ ನೋಡೋಕೆ ಹೋದರೆ, ಭರಣಿ ಅನ್ನೋದು ವಿಶೇಷವಾಗಿ ಮಾನುಷೀಯ ಗಣ, ಅದೇ ಅಶ್ವಿನಿ ನಕ್ಷತ್ರ ದೇವಗಣ. ಈ ರೀತಿ ಅವರವರ ನಕ್ಷತ್ರದ ಮೇಲೆ ನೋಡುತ್ತೀವಿ. ಇವತ್ತು ಭರಣಿ ನಕ್ಷತ್ರದವರಿಗೆ ವಿಶೇಷವಾಗಿ ಮಿತ್ರಧಾರೆ ಇದೆ 9:06 ಅದು ಆದ ನಂತರ ಇನ್ನೂ ಚೆನ್ನಾಗಿದೆ. ಹಂಗಾಗಿ ಇವತ್ತಿನ ದಿನ ಪೂರ್ತಿ ಶುಭವಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಟೆನ್ಷನ್ ಇದೆ, ವ್ಯಯವಿದೆ, ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ಆನಂತರ ಬರುವ ಅಶ್ವಿನಿ ನಕ್ಷತ್ರ ಶುಭವಾಗಿದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಹೆಂಗಿದೆ ಅಂತ ನೋಡೋಣ. ಇವತ್ತಿನ ದಿನ ಪ್ರಕಾರ ರೇವತಿ ನಕ್ಷತ್ರ ಇರುವ 9:06 ಟೆನ್ಷನ್ ಇದೆ. ಆದರೂ ಇಷ್ಟಾರ್ಥ ಸಿದ್ಧಿ ಇದೆ, ತಾನೇ ಬರುವಂಥದನ್ನೆಲ್ಲ ಅನುಭವಿಸಬಹುದು. ಆಮೇಲೆ ಬರುವಂಥ ಅಶ್ವಿನಿ ನಕ್ಷತ್ರ ಮಿತ್ರಧಾರೆಯಾಗಿದೆ, ಆದ್ದರಿಂದ ಪರವಾಗಿಲ್ಲ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಅನುಕೂಲವು ಇಷ್ಟಾರ್ಥ ಸಿದ್ಧಿಯು 9:06 ಆನಂತರ ಟೆನ್ಷನ್ ಇದೆ, ಅಂದರೆ ಅದನ್ನು ವರೆತಾರೆ ಅಂತಂತೀವಿ. ಆನಂತರ ವ್ಯಯವೂ ಬರುತ್ತದೆ, ಆದ್ದರಿಂದ ಶುಭಕರವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಪ್ರತ್ಯೇಕಿತಾರೆ, ಅನುಕೂಲಕರವಾಗಿಲ್ಲ. ಆನಂತರ ಅಂದರೆ 9:06 ಮೇಲೆ ಅನುಕೂಲವಿದೆ, ಆದ್ದರಿಂದ ಆ ನಂತರವೇ ನಿಮಗೆ ಶುಭವಾಗಿರೋದು. ನಂತರ ನಾವು ನೋಡುವಂಥದ್ದು ಇನ್ನೊಂದು ಏನು ಅಂತಂದರೆ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿ 9:06 ಮೇಲೇ ಶುಭಕರವಾಗಿರೋದು. ಆದ್ದರಿಂದ ನಿಮ್ಮ ಕೆಲಸಗಳು ಆಮೇಲೆ ಇರಲಿ. ಆರುದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ 9:06 ಶುಭವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿಯವರಿಗೆ ಇವತ್ತು 9:06 ಮೇಲೆ ಶುಭಕರವಾಗಿದೆ. ಆದ್ದರಿಂದ ನಿಮ್ಮ ಕೆಲಸಗಳು ಅಲ್ಲಿಂದ ನಡೆಯಲಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಅಂದರೆ 4ನೇ ಪಾದದಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಖಂಡಿತವಾಗಿಯೂ 9:06 ಮೇಲೇ ಶುಭಕರವಾಗಿರೋದು. ಅಷ್ಟರಲ್ಲಿ ಏನೂ ಬೇಡ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರಿಗೆ ಸಂಪತ್ತಿದೆ, ಕಾರ್ಯ ತಡೆಗಳು ಉಂಟು. ಆದ್ದರಿಂದಾಗಿ ಖಂಡಿತವಾಗಿಯೂ 9:06 ಮೇಲೆ ಯಾವ ಹೊಸ ಕಾರ್ಯಗಳು ಬೇಡ, ಮುಂದಿಡೋಣ. ಇಲ್ಲವಾದರೆ ನಿಮ್ಮ ಮನೆಯಲ್ಲಿರುವ ಬೇರೆಯವರು ಅಂದರೆ ತಮ್ಮ ಶ್ರೀಮತಿಯವರು, ಮಕ್ಕಳು ಅಥವಾ ತಂದೆ ತಾಯಿಗಳು, ಹಿರಿಯರು, ಅವರ ಹೆಸರು ಚೆನ್ನಾಗಿದ್ದು ನಕ್ಷತ್ರ ಚೆನ್ನಾಗಿತ್ತು ಅಂತಂದರೆ, ಯಾಕೆಂದರೆ ನಾವು 36 ನಕ್ಷತ್ರ ಅಂದರೆ 27 ನಕ್ಷತ್ರಕ್ಕೂ ಮತ್ತು ಪಾದಗಳಕ್ಕೂ ಹೇಳ್ತಾ ಇರ್ತೀವಿ, ಅದರ ಮೇಲೆ ಮಾಡಬಹುದು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಖಂಡಿತವಾಗಿ 9:06 ಮೇಲೆ ಉಪಯೋಗವಾಗಿದೆ. ಮಖ ನಕ್ಷತ್ರ ಸಿಂಹರಾಶಿಯವರಿಗೆ ಇವತ್ತು ಖಂಡಿತವಾಗಿ ಪರಮ ಮಿತ್ರ ತಾರೆಯಾಗಿ 9:06 ಆ ನಂತರ ಯೋಚನೆ ಮಾಡಲೇಬೇಕು. ಪುಬ್ಬ ನಕ್ಷತ್ರ ಸಿಂಹರಾಶಿಯವರಿಗೆ ಇವತ್ತು ದಿನ ಪೂರ್ತಿ ಶುಭಕರವಾಗಿದೆ. ಆದ್ದರಿಂದ ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಅಡ್ಡಿ ಇಲ್ಲ. ಆದರೂ ಷಷ್ಠಿ ಅನ್ನುವ ಒಂದು ತಿಥಿ ಇರೋದರಿಂದ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡೋಕ್ಕೂ, ಕುಜದೋಷ ಪರಿಹಾರ ಮಾಡಿಕೊಳ್ಳೋಕ್ಕೂ, ಯಾರಿಗೆ ಕುಜ ದಶೆ ನಡೆಯೋವರೆಗೂ ಇದೆಲ್ಲ ಭುಕ್ತಿ ನಡೆಯೋವರು ಕೂಡ ಪರಿಹಾರ ಮಾಡ್ಕೋಬೋದು. ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡ್ಕೋಬೋದು. ವಿಭೂತಿ ಅಭಿಷೇಕ ಅಥವಾ ಹಾಲಿನ ಅಭಿಷೇಕ ಮಾಡಬಹುದು. ಉತ್ತರ ನಕ್ಷತ್ರ ಸಿಂಹರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ 9:06 ಮೇಲೆ ಶುಭಕರವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿಯವರಿಗೆ, ಕನ್ಯಾ ರಾಶಿ ಅಂತಂದಾಗ ಉತ್ತರ ನಕ್ಷತ್ರದ 2, 3, 4ನೇ ಪಾದಗಳು ಬರುತ್ತದೆ. ಹಂಗಾಗಿ ಇಂಥವರೆಲ್ಲ 9:06 ಮೇಲೆ ಶುಭವನ್ನು ಅನುಭವಿಸಬಹುದು. ನಂತರ ಹಸ್ತ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನದಲ್ಲಿ ಖಂಡಿತವಾಗಿಯೂ 9:06 ಮಾತ್ರನೇ ಚೆನ್ನಾಗಿರೋದು. ಆಮೇಲೆ ಎಲ್ಲ ಅನುಕೂಲವಾಗಿ ಆಗಿದ್ದರೆ ಮಾತ್ರ ಸರಿ ಮಾಡಿಕೊಳ್ಳಿ, ಇಲ್ಲಾಂದರೆ ಬಿಟ್ಟುಬಿಡಿ. ಇದೇ ಚಿತ್ತಾ ನಕ್ಷತ್ರ ಮುಗಿದ ನಂತರ ಇದರಲ್ಲಿ ಬೇರೆ ಒಂದು ನಕ್ಷತ್ರ ಅಂದರೆ ಚಿತ್ತಾ ನಕ್ಷತ್ರ ಅನ್ನೋದು ರಾಕ್ಷಸ ಗಣ. ಇದರಲ್ಲಿ ವಿಶೇಷವಾಗಿ 2 ರಾಶಿಯಲ್ಲಿ ಬರುತ್ತದೆ.
ಕನ್ಯಾ ರಾಶಿ ಮತ್ತು ತುಲಾ ರಾಶಿಯಲ್ಲಿ ಬರುತ್ತದೆ. ಚಿತಾ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ 9 ಗಂಟೆ 6 ನಿಮಿಷದ ಮೇಲೆ ಶುಭವಾಗಿದೆ. ಅದೇ ಚಿತಾ ನಕ್ಷತ್ರ ತುಲಾ ರಾಶಿಯವರಿಗೆ ತಗೊಂಡ್ರೆ ಅದೇ ಥರನೇ 9 ಗಂಟೆ 6 ನಿಮಿಷದ ಮೇಲೆ ಶುಭಕರವಾಗಿರುತ್ತದೆ. ಆದರೂ ಇದರಲ್ಲಿ ವಿಶೇಷವಾಗಿ ಸ್ವಲ್ಪ ವಿಷಯಗಳನ್ನು ನೋಡಬೇಕು ಅಂತಂದರೆ 9 ಗಂಟೆ 6 ನಿಮಿಷದ ಮೇಲೆ ಸುಖವೂ ಕೂಡಿ ಬರುತ್ತದೆ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಕ್ಷೀಣಿಸಿರುವವರು ಚೇತರಿಸ್ಕೋಬೋದು. ಸ್ವಾತಿ ನಕ್ಷತ್ರ ತುಲಾ ರಾಶಿಯವರು ಕ್ಷೇಮವಿದೆ 9 ಗಂಟೆ 6 ನಿಮಿಷದವರೆಗೂ. ವಿಶಾಖ ನಕ್ಷತ್ರ ತುಲಾ ರಾಶಿಯವರಿಗೆ 9 ಗಂಟೆ 6 ನಿಮಿಷದ ಮೇಲೆ ಕ್ಷೇಮ ಉಂಟು. ರೇವತಿ ನಕ್ಷತ್ರವು ಶುಭವಾಗಿರುತ್ತದೆ ಕೆಲವು ನಕ್ಷತ್ರಕ್ಕೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿಯೂ ಏಟು ಗಾಯಗಳಿರೋದರಿಂದ 9 ಗಂಟೆ 6 ನಿಮಿಷದವರೆಗೂ ಏನೂ ಬೇಡ. ಆ ನಂತರ ಶುಭಕರವಾಗಿದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತವಾಗಿ ಸಂಪತ್ತಿದೆ ಬೆಳಗ್ಗೆ 9 ಗಂಟೆ 6 ನಿಮಿಷದವರೆಗೂ. ಆ ನಂತರ ಅಂದರೆ ಅಶ್ವಿನಿ ನಕ್ಷತ್ರ ಬಂದ ಮೇಲೆ ಶುಭವಾಗಿಲ್ಲ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿಯೂ ರೇವತಿ ನಕ್ಷತ್ರ ಇರುವವರೆಗೂ ಜನ್ಮತಾರೆ ಕಾರ್ಯ ವಿಘ್ನಗಳೆಲ್ಲ ಉಂಟು. ಇದು 9 ಗಂಟೆ 6 ನಿಮಿಷದವರೆಗೂ. ಆ ನಂತರ ಸಂಪತ್ತು ಅಂದರೆ ಹಣಕಾಸಿನ ವರಮಾನ ಅಥವಾ ಅದರದ ಪ್ಲಾನ್ ಮಾಡ್ಕೋಬೋದು. ನಂತರ ಮೂಲ ನಕ್ಷತ್ರ ಧನುಸು ರಾಶಿಯವರಿಗೆ ಹೆಂಗಿದೆ ಅಂತ ನೋಡಿದ್ರೆ ಖಂಡಿತವಾಗಿ ಪರಮ ಮಿತ್ರ ತಾರೆ 9 ಗಂಟೆ 6 ನಿಮಿಷದವರೆಗೂ ಶುಭವಾಗಿದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿಯವರಿಗೆ ಇವತ್ತಿನ ದಿನ 9 ಗಂಟೆ 6 ನಿಮಿಷದ ಮೇಲೆ ಇನ್ನೂ ಡಬಲ್ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ತೊಂದರೆ ಏನಿಲ್ಲ, ಆದರೂ ಆನಂತರ ಇನ್ನೂ ಚೆನ್ನಾಗಿರುತ್ತದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಖಂಡಿತವಾಗಿ 9 ಗಂಟೆ 6 ನಿಮಿಷದ ಮೇಲೆ ಮಿತ್ರಧಾರೆ ಅನುಕೂಲವೆಲ್ಲ ಇದೆ. ಇದರಲ್ಲಿ ವಿಶೇಷವಾಗಿ ನಾವು ನೋಡುವ ಇನ್ನೊಂದು ನಕ್ಷತ್ರ ಶ್ರವಣ ನಕ್ಷತ್ರ ಮಕರ ರಾಶಿಗೆ ಇವತ್ತಿನ ದಿನ ಅನುಕೂಲವಿದೆ 9 ಗಂಟೆ 6 ನಿಮಿಷದವರೆಗೂ. ಆಮೇಲೆ ನಿಮಗೆ ಎಲ್ಲ ಕೂಡಿ ಬಂದರೆ ಅನುಭವಿಸಬಹುದು, ಮಾಡಬಹುದು. ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿರುವ ಬೇರೆ ಬೇರೆದವರು ಅಂದರೆ ನಕ್ಷತ್ರದವರೆಗೂ ನೋಡ್ಕೊಳ್ಳಿ. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಮಕರ ರಾಶಿ ಖಂಡಿತವಾಗಿ 9 ಗಂಟೆ 6 ನಿಮಿಷದ ಮೇಲೇ ಶುಭ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ ನಿಮಗೂ ಅದೇ ರೀತಿಯಲ್ಲೇ 9 ಗಂಟೆ 6 ನಿಮಿಷದ ಮೇಲೆ ಸಾಧಕ ತಾರೆ ಇದೆ. ಆದರೂ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಪ್ರಕಾರ ಖಂಡಿತವಾಗಿ 9 ಗಂಟೆ 6 ನಿಮಿಷದವರೆಗೆ ಮಾತ್ರನೇ ಶುಭ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಯವರಿಗೆ ಇವತ್ತಿನ ದಿನ ಲೆಕ್ಕಕ್ಕೆ ತಗೊಂಡ್ರೆ ಒಂದೊಂದು ನಕ್ಷತ್ರವೂ ಒಂದು ರೀತಿಯಲ್ಲಿ ಇರುತ್ತದೆ. ಆದರೂ ಒಂದೊಂದು ನಕ್ಷತ್ರಗಳು ಮನುಷ್ಯಗಣ, ದೇವಗಣ, ರಾಕ್ಷಸಗಣ ಅಂತೆಲ್ಲ ಇರುತ್ತದೆ. ಆ ರೀತಿ ನಾವು ನೋಡ್ಕೋಬೇಕು. ಇದೇ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲೂ ಮೀನರಾಶಿಯಲ್ಲೂ ಬರುತ್ತದೆ. ಇದೇ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲಿ ಹುಟ್ಟಿದವರಿಗೆ ಖಂಡಿತವಾಗಿ ಇವತ್ತು 9 ಗಂಟೆ 6 ನಿಮಿಷದ ಮೇಲೇ ಶುಭ ಉಂಟು. ಅದೇ ಪೂರ್ವಭಾದ್ರ ನಕ್ಷತ್ರ ಮೀನರಾಶಿಯೂ ಅದೇ ರೀತಿಯಲ್ಲೇ ಶುಭವಾಗಿ 9 ಗಂಟೆ 6 ನಿಮಿಷದ ಮೇಲೆ ಇದೆ. ಆದರೆ ಧನಹಾನಿಯೂ ಇವತ್ತು ಉಂಟಾಗುತ್ತದೆ. ಆದ್ದರಿಂದ ಬೇರೆ ವಿಷಯಗಳೆಲ್ಲ ಅನುಕೂಲವಾಗಿದ್ದರೂ ಹಣಕಾಸಿನ ವಿಷಯ ಮಾತ್ರ ಖಂಡಿತವಾಗಿ ಇಲ್ಲ. ಡೈಲಿ ಕೆಲಸ ಮಾಡುವವರು ಅಷ್ಟಕ್ಕಷ್ಟೇ ಸಂಪಾದನೆ ಮಾಡುವವರು ಏನೂ ತೊಂದರೆ ಇಲ್ಲ. ದೊಡ್ಡ ಲೆವೆಲಲ್ಲಿ ಏನಾದ್ರು ರೊಟೇಷನ್ ಮಾಡುವವರು ಗಮನವಾಗಿರಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಹುಟ್ಟಿದವರಿಗೆ ಖಂಡಿತವಾಗಿ 9 ಗಂಟೆ 6 ನಿಮಿಷದವರೆಗೆ ಮಾತ್ರ ಒಳ್ಳೆ ಟೈಮ್. ಆಮೇಲೆ ಏಟು ಗಾಯಗಳಾಗುತ್ತದೆ. ಗಾಡಿಯಲ್ಲಿ ಹೋಗುವವರು ಎಚ್ಚರ. ಮನೆಯಲ್ಲಿರುವ ಅಡುಗೆ ಮಾಡುವ ಹೆಣ್ಣು ಮಕ್ಕಳು ಕೂಡ ಹುಷಾರಾಗಿ ಇರಬೇಕು. ಹಂಗಾಗಿ ರೇವತಿ ನಕ್ಷತ್ರ ಮೀನರಾಶಿ ಹೆಂಗೆ ಅಂತಂದಾಗಲೇ ಜನ್ಮ ತಾರೆ ಇದೆ ಇವತ್ತು 9 ಗಂಟೆ 6 ನಿಮಿಷದವರೆಗೂ. ಆ ನಂತರ ಸಂಪತ್ತಿದೆ, ಧನಹಾನಿಯೂ ಕೂಡಿದೆ, ಎರಡೂ ಇದೆ. ಹಂಗಾಗಿ ಇರೋದನ್ನು ಭದ್ರವಾಗಿ ಇಟ್ಕೊಂಡ್ರೆ ದೋಷವಿಲ್ಲ. ಇಷ್ಟೆಲ್ಲ ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಯಾರೆಲ್ಲ ನಮಗೆ ಫೋನ್ ಮಾಡಿದ್ರು, ಕೆಲವು ಟೈಮ್ ನಾವು ಅಟೆಂಡ್ ಮಾಡಿರೋಲ್ಲ, ಕೆಲವು ಟೈಮ್ ಏನೋ ಒಂದು ಆಗಿರುತ್ತದೆ. ಹಂಗಾಗಿ ಯಾರೂ ತಪ್ಪು ತಿಳ್ಕೊಬೇಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.